ಹೋಗ್ತೀನಿ ಹೋಗ್ತೀನಿ. ಓಕೆ ಓಕೆ ಸರ್, ಈಗ ತಮ್ಮ ಹೆಸರು ಕೂಡ ಉಲ್ಲೇಖ ಆಗಿದೆ ಆತ ಬರೆದಿರ್ತಕ್ಕಂಥ ನೋಟ್ನಲ್ಲಿ. ನಿಮ್ಮ ಕಾರಣದಿಂದಾಗಿ FIR ಆಗಿದೆ, ನಿಮ್ಮ ಕಾರಣದಿಂದಾಗಿ ಕಿರುಕುಳ ಆಗಿದೆ ಅನ್ನುವಂಥದ್ದು BJP ಮಾಡ್ತಾ ಇರುವಂಥ ಆರೋಪ. ಒಂದು ಸಾವಂತೂ ಆಗಿದೆ. ನಮ್ಮ ಪ್ರತಿಕ್ರಿಯೆ ಸರ್? ಇಡೀ ಕೇಸ್ನಲ್ಲಿ FIR ದಾಖಲಾಗಿದೆ. ಈಗ ಪೊಲೀಸ್ ಇಲಾಖೆ ಅವರು ತನಿಖೆಯನ್ನು ಮಾಡ್ತಾರೆ. ಯಾರ್ಯಾರು ಅಪರಾಧಿಗಳಿದ್ದಾರೆ, ಆ ಥರ ಅಪರಾಧ ಆಗಿದೆ ಇಲ್ವ ಅಂತೇಳೋದನ್ನ ಪೊಲೀಸ್ ತನಿಖೆಗೆ ಬಿಡೋಣ. ಆದರೆ ಇವತ್ತು BJPನವರು ಈ ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. DCPಗೆ ಕೊಡಗಿನಿಂದ BJPಯ ನಾಯಕರು ಫೋನ್ ಮಾಡಿದ್ದಾರೆ. ನಾನು ಸಂದರ್ಭ ಬಂದಾಗ ಹೆಸರು ಹೇಳ್ತೀನಿ. ಯಾಕೆ ಫೋನ್ ಮಾಡಬೇಕಾ? ಅವರು ಮಾಡ್ತಾ ಇರೋದು ಹಸ್ತಕ್ಷೇಪ. ಮತ್ತು ಸಾವು ಆದಂಥ ಸಂದರ್ಭದಲ್ಲಿ ನಾವು ಕುಟುಂಬಸ್ಥರ ಜೊತೆ ಇರಬೇಕು. ನಾನು ಈಗಾಗಲೇ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದೀನಿ. ಭಾಳ ನೋವಾಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಅವರು ವಿನಯ್ ಅವರು ಯಾವುದೇ ಪಕ್ಷದಲ್ಲಿರ್ಬೋದು, ಇವತ್ತು ಒಂದು ಯುವಕನ ಜೀವ ಆತ್ಮಹತ್ಯೆಗೆ ಶರಣಾಗಿದೆ. ಇದು ಆಗಬಾರ್ದು. ಇದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂಥೇಳಿ ಅವರ ಕುಟುಂಬಸ್ಥರ ಜೊತೆಗೆ ನಿಲ್ಲಬೇಕು, ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ BJPನವರು ಎಲ್ಲೇ ಸಾವು ಅದ ಅಂದರೆ ಅಲ್ಲಿಗೆ ಧುಮುಕ್ತಾರೆ ರಾಜಕಾರಣ ಮಾಡಲಿಕ್ಕೆ. ಸಾವಿನ ಮೇಲೆ ರಾಜಕಾರಣ ಇವರಿಗೆ ಹೊಸದಲ್ಲ. ಅದರಿಂದ ಅವರ ನೈತಿಕತೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ BJP ಕಳ್ಕೊಂಡಿದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡೋಂಥದ್ದಿಲ್ಲ. ಆದರೆ ಪಾಪ ವಿನಯ್ ಅವರ ಏನಿವತ್ತು ಘಟನೆ ನಡೆದಿದೆ, ಇದು ನಡಿಬಾರ್ದಿತ್ತು. ಆದರೆ ವಾಸ್ತವವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ವಾಸ್ತವ ಏನು? ಫೆಬ್ರವರಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಅದು ಪೊಲೀಸ್ನವರು ದಾಖಲು ಮಾಡೋದಿಲ್ಲ. ಕೋರ್ಟಿನ ಮೊರೆ ಹೋಗಿ ತೆನ್ನೀರ ಮಹಿನಾ ಎನ್ನುವಂಥ ನಮ್ಮ ಪಕ್ಷದ ಒಬ್ಬ ಲೀಡರ್ ಅವರು ದಾಖಲೆ ಮಾಡ್ತಾರೆ. ಏನಕ್ಕೆ ದಾಖಲೆ ಮಾಡ್ತಾರೆ? ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ತೇಜೋದಯ ಮಾಡುವಂಥ ಪೋಸ್ಟ್ಗಳು ಬಂದಿದೆ ಅಂತೇಳಿ 3 ಜನರು ಮಾಡ್ತಾರೆ. 3 ಜನ ಇದ್ದಾರೆ ಅದರಲ್ಲಿ FIRನಲ್ಲಿ. ತಕ್ಷಣ ಆ್ಯಂಟಿಸಿಪೇಟ್ರಿ ಬೇಲ್ ಆಗಿತ್ತು. ಇವತ್ತುವರೆಗೂ ಒಂದು ದಿವಸ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಇವರು ಯಾರು 3 ಜನ. ತಕ್ಷಣ ಸ್ಟೇ ಆಗುತ್ತೆ ಕೋರ್ಟ್ನಲ್ಲಿ. ಇವತ್ತು ಕೂಡ ಸ್ಟೇ ಆಗೇ ಇದೆ, ಉಳಿದಿದೆ. ಮತ್ತು ಯಾವ ರೀತಿಯಾಗಿ ಮಾನಸಿಕ ಹಿಂಸೆಗೆ ಆಗಿದೆ ಅವರಿಗೆ, ಏನು ಕಾರಣ? ಅದಕ್ಕೆ ನನ್ನ ಹೆಸರು ಪ್ರಶ್ನೆಯಲ್ಲಿ ಬರ್ತದೆ. ನಾನು ಒಂದು ದಿವಸ ಕೂಡ ಹತ್ರ ಮಾತಾಡಿಲ್ಲ ಅವ್ರ ಹತ್ರ, ಒಂದು ದಿವಸನೂ ಮಾತಾಡಿಲ್ಲ. ಅವ್ರಿಗೂ ನನ್ನ ಪರಿಚಯ ಇಲ್ಲ. ಅವ್ರು ಇರೋದು ಬೆಂಗಳೂರಿನಲ್ಲಿ. ಇದು ಕೊಡಗಿನ ಸಮಸ್ಯೆ, ಕೊಡಗಿನ ವಿಚಾರಗಳು. ಇದರಿಂದ ಇದು ವಾಸ್ತವ. ಆದರೆ ಈಗ ವಾಸ್ತವ ಯಾರಿಗೂ ಏನು ಹಿಡಿಸೋದಿಲ್ಲ. ವಾಸ್ತವ ಕಟ್ಕೊಂಡು ಏನಾಗಬೇಕು? ಇವತ್ತು ಪ್ರೊಟೆಸ್ಟ್ ಮಾಡಬೇಕು. ಸಾವಾಗಿರೋ ಕಡೆ ಹೋಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗಿದ್ಮೇಲೆ ಹೆಣ ತೆಗಿಯೋದಕ್ಕೆ ಬಿಡೋಲ್ಲ ಅಂತೇಳಿಸಿ ಅವರ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಏನಾಗಬೇಕು ಅವ್ರಿಗೆ? ಈ ರೀತಿಯಾದಂಥ ಜನರ ಭಾವನೆಗಳನ್ನ ಕೆಳಿಸಿ ತಮ್ಮ ಜೀವನ ಬದುಕು ಕಟ್ಕೊಂಡಿರೋರು BJPನವರು. ಇದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ತನಿಖೆಗೆ ತಡೆ ಕೊಟ್ಟ ಮೇಲೂ ಕೂಡ ಪೊಲೀಸರು ಮನೆಗೆ ಹೋಗ್ತಾರೆ, ಅವ್ರ ಫ್ರೆಂಡ್ಸ್ನ ವಿಚಾರಣೆ ಮಾಡ್ತಾರೆ, ಆಫೀಸ್ ತನಕ ಬರ್ತಾರೆ. ಸೊ ಇದೆಲ್ಲ ಮಾಡಿದ್ರಿಂದ ಆತನಿಗೆ ಮಾನಸಿಕವಾಗಿ ನೋಡಿ, ಈಗ ವರ್ತನೆ ಮಾಡಲಿಕ್ಕೆ ತಡೆಯಾಜ್ಞೆ ಇದ್ದರೆ ಯಾವ ಕಾರಣಕ್ಕೂ ಕೂಡ ಪೊಲೀಸ್ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಹೋಗಿದೆ ಅಂದರೆ ಅಂಥ ಪೊಲೀಸ್ ಅವ್ರ ಮೇಲೆ ಕ್ರಮ ಜರುಗಲಿ. ಇವರು ದೂರು ಕೊಟ್ಟಿದ್ದಾರಾ? ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೋಬೋದು. ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆಯನ್ನು ತೊಗೋಬೋದು. ಉಚ್ಚ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸ್ತಾ ಇದ್ದಾರೆ ಪೊಲೀಸ್ನವರು ಅಂಥೇಳಿ ದೂರು ಕೊಡಲಿಕ್ಕಾಗಲ್ವಾ? ಅದಕ್ಕೆ ಪ್ರಾಣ ತಗೋಬೇಕಾ? ಅದರಿಂದ ದಯವಿಟ್ಟು ವಾಸ್ತವ ಇದಲ್ಲ. ಮತ್ತು ಡೆತ್ ನೋಟ್ ಅಂತ ತಾವು ಕೂಡ ಮಾಧ್ಯಮದವರು ಉಲ್ಲೇಖ ಮಾಡ್ತಾಯಿದ್ದೀರಾ. ಬರೆದಿಟ್ಟಿದ್ದಾರಾ ಡೆತ್ ನೋಟು? ಕೈ ಬರವಣಿಗೆಯಲ್ಲಿದೆಯಾ? ಇಲ್ಲ. ವಾಟ್ಸಪ್ ಮೆಸೇಜ್ ಕಳಿಸಿದ್ದಾರೆ. ಫೋರೆನ್ಸಿಕ್ಗೆ ಹೋಗಲಿ ಇರಿ. ಇವತ್ತು ಏನೇನು ನಡೀತಾ ಇದೆ, ಯಾವ ರೀತಿಯಾದಂಥ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರವನ್ನೇ ಬದಲಿಸೋವಂಥದ್ದು, ಮಾರ್ಫಿಂಗ್ ನಡೀತಾ ಇದೆ, ಫೇಕ್ ನ್ಯೂಸ್ ನಡೀತಾ ಇದೆ. ಈಗ ಒಬ್ಬ ಸುದೀರ್ಘವಾದಂಥ ಲೇಖನವನ್ನು, ಬರಹವನ್ನು ತನ್ನ ಸಾವಿಗೆ ಈ ರೀತಿಯಾದಂಥದ್ದು ಇದೆ ಅಂಥೇಳಿ ವಾಟ್ಸಪ್ಪಲ್ಲಿ ಹಂಚ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಕಳಿಸಿರೋರು ಯಾರು? ಬರೆದಿರೋರು ಯಾರು? ಬರಹ ಇದ್ದು ಅವರ ಜೇಬಿನಲ್ಲಿ ಅಥವಾ ಮನೆಯಲ್ಲಿ ಬೆಡ್ನಲ್ಲಿ ಎಲ್ಲರೂ ಸಿಕ್ಕಿದರೆ ಅದು ಡೆತ್ ನೋಟ್ ಅಂತ ಹೇಳೋದು ಸರಿ, ಮೇಲ್ನೋಟಕ್ಕೆ ಅದು ಕೂಡ. ಆದರೆ ವಾಟ್ಸಪ್ಪಲ್ಲಿ ಬಂದಿರೋದು ಯಾವತ್ತಿಂದ ಡೆತ್ ನೋಟ್ ಆಯಿತು? ಮತ್ತು ಅವರೇ ಬರೆದಿರೋದಾ? ಅಷ್ಟೊಂದು ಉದ್ದ ಒಬ್ಬ ಇದೆಲ್ಲ ಭಾಳ ಮೂಲ ಪ್ರಶ್ನೆಗಳಿದೆ. ಮತ್ತು ಅವರು IT ಸೆಲ್ನಲ್ಲಿ ಇದ್ದಂಥವ್ರು, BJP IT ಸೆಲ್ನವರು, ಅವ್ರನ್ನ ಬಳಸಿರ್ಬೋದು BJPನವರು. ಅದಕ್ಕೆ ಇವತ್ತು ನೋಡಿ ಎಷ್ಟು ಸಂಘಟಿತವಾಗಿ ಇವತ್ತು ಈ ಪ್ರತಿಭಟನೆಗೆ ಇಳಿದು ಧುಮುಕ್ಬಿಟ್ಟಿದ್ದಾರೆ. ಮತ್ತು ಪೊಲೀಸ್ ಇಲಾಖೆ ಅವ್ರ ಮೇಲೆ ಒತ್ತಡ ಆಗ್ತಾಯಿದ್ದಾರೆ. ಈ ರೀತಿಯಾದಂಥದ್ದು ನಡೀತಾ ಇದೆ. ಜನ ಗಮನಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ಸರಿಯಾದಂಥ ಸಮಯದಲ್ಲಿ ಉತ್ತರವನ್ನು ಕೂಡ ಕೊಡ್ತೀವಿ. ಇದೆಲ್ಲ ಪ್ಲಾನ್ ನೋಡುವಂತ ಅನ್ಸುತ್ತೆ ಸರ್, ಪ್ರೊಟೆಸ್ಟ್ ಮಾಡೋದು, ವಾಟ್ಸಪ್ಪಲ್ಲಿ ಇದು ಮಾಡೋದು.
ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೊಲೆಗಡುಕರು ಅಂತೇಳಿ ಪೋಸ್ಟ್ ಆಗ್ತಾಯಿದ್ದಾರೆ. ಸುಮ್ಮನೆ ಇರಬೇಕಾ? ಆಗಿರೋವಂಥದ್ದು ಆತ್ಮಹತ್ಯೆ, ಕೊಲೆಗಡುಕರು ಅಂತ ಹೇಳೋಕ್ಕಾಗುತ್ತೆ? ಕೊಲೆ ಆರೋಪ ಇದೆಯಾ? ಆದರೆ ನಾವು ಪೊಲೀಸಿಗೆ ದೂರು ಕೊಡಬಾರ್ದು. ಇವರು ಮನಸ್ಸಿಗೆ ಬಂದಂಗೆ ಮನಸ್ಸೋ ಇಚ್ಛೆ ಒಬ್ಬನ ಅವರ ಕುಟುಂಬಸ್ಥರನ್ನ ಅವರನ್ನು ತೇಜೋವಧೆ ಮಾಡ್ಬೋದು. ಈಗ ಕೊಲೆಗಡುಕರು ಅಂತ ಹೇಳಿದ್ರೆ ನನ್ನ ಕುಟುಂಬಸ್ಥರು ಓದಿದಾಗ ಏನು ಅನಿಸ್ಬೇಕು ಅವ್ರಿಗೆ? ನನ್ನ ಮನೆಯಲ್ಲೂ ಮಕ್ಕಳಿದ್ದಾರೆ, ಶಾಲೆಗೆ ಹೋಗುವಂಥ ಹೆಣ್ಮಕ್ಳಿದ್ದಾರೆ, ಹೆಂಡತಿ ಇದ್ದಾರೆ. ಅವರು ನೋಡಿ ನಾನು ರಾಜಕೀಯ ಜೀವನದಲ್ಲಿದ್ದೀನಿ, ವಕೀಲನಾಗಿದ್ದೀನಿ. ನಾನು ಇವರ ಕೀಳುಮಟ್ಟದ ರಾಜಕಾರಣವನ್ನು ಮೆಟ್ಟಿ ಇವತ್ತು ಶಾಸಕನಾಗಿರೋದು. ಬಿ ಜೆ ಪಿಯವರು ಮೆಟ್ಟಿ ತುಳಿದು ಇವತ್ತು ಇಲ್ಲಿ ಬಂದಿದ್ದೀನಿ ನಾನು. ಅದರಿಂದ ನನಗೆ ಏನಾಗುತ್ತೆ, ನನ್ನ ವಿಚಾರ ಅಲ್ಲ ಇದು. ಈಗ ಕೊಲೆಗಡುಕರು ಅಂತ ಹಾಕಿ ನನ್ನ ಚಿತ್ರ ಮತ್ತು ಮಂತ್ರಗೌಡರ ಚಿತ್ರ ಮತ್ತು ತೆನ್ನಿರಮೈನ ಚಿತ್ರವನ್ನು ಹಾಕಿ ಬರಿತಾ ಇದ್ದಾರಲ್ಲ ಇವರು. ಇದಕ್ಕೆ ಯಾರು ಜವಾಬ್ದಾರರು ಇದಕ್ಕೆ? ಸೊ ಅದರಿಂದ ಇವರ ಕೀಳುಮಟ್ಟದ ಈ ಒಂದು ರಾಜಕಾರಣಕ್ಕೆ ಇವತ್ತು ಪಾಪ ಅಮಾಯಕನಾದಂಥ ವಿನಯ್ ಸೊಮಯ್ಯ ಬಲಿಯಾಗಿದ್ದಾನೆ ಅಂತ ಹೇಳಿಕ್ಕೆ ಬಯಸ್ತೀನಿ. ತಾವು ಎತ್ತಿದಂಥ ವಿಚಾರವನ್ನೇ ಆತ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ತನಿಖೆಗೆ FIR ತಡೆ ಕೊಟ್ಟು ಕೂಡ ನಮ್ಮನ್ನು ಕಿಡಿಗೇಡಿಗಳು ಅಂತೇಳಿ ತನ್ನ ಮೈನ ಅವರು ಪೋಸ್ಟ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದಾರೆ, ವಿರುದ್ಧ ಲೇಖನ ಬರೆದಿದ್ದಾರೆ. ಇದರಿಂದಾಗಿ ನಮಗೆ ಹೆರಾಸ್ಮೆಂಟ್ ಆಗಿದೆ. ಅದಕ್ಕೆ ಏನಾಗುತ್ತೆ ಅಂದರೆ, ನಾನು ಅದ್ರ ಬಗ್ಗೆ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟರೆ ಈ ಸಂದರ್ಭದಲ್ಲಿ ಒಂದು ಸಾವಾದಂಥ ಸಂದರ್ಭದಲ್ಲಿ ಸೂಕ್ಷ್ಮತೆಯನ್ನು ಅರ್ಥಕೋಬೇಕು ನಾವು. ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡೋದಿಲ್ಲ. ನಾನು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತಲೂ ನಾನು ಪ್ರಾರ್ಥಿಸ್ತೇನೆ. ಇದರಲ್ಲಿ BJP JDS ಕಾಂಗ್ರೆಸ್ ಎನ್ನುವಂಥ ಪ್ರಶ್ನೆ ಬರೋದಿಲ್ಲ. ಒಬ್ಬ ಯುವಕ ಅಮಾಯಕ ಸಾವನ್ನಪ್ಪಿದ್ದಾನೆ. ಅದನ್ನು ನಾವೆಲ್ಲರೂ ಕೂಡ ವಿಷಾದಿಸಬೇಕು. ಅದರಿಂದ ನಾನು ಅದಕ್ಕೆ ಪ್ರತಿಕ್ರಿಯಿಸಲ್ಲ. ಮತ್ತು FIR ದಾಖಲಾಗಿದೆ, ತನಿಖೆ ಆಗಲಿ, ಅದಕ್ಕೂ ಕೂಡ ಪ್ರತಿಕ್ರಿಯಿಸಲ್ಲ. ಆದರೆ ಆಗ್ತಾ ಇರುವಂಥದ್ದು ಏನು ಅಂತ ಹೇಳೋದನ್ನ ವಾಸ್ತವಾಂಶನ ಬಿಚ್ಚಿಟ್ಟಿದ್ದೀನಿ ಅಷ್ಟೇ.